ಅಮೇರಿಕಾ ಮತ್ತು ಇರಾನ್ ಮಧ್ಯೆ ರಿಟಾಲಿಯೇಟರಿ ಅಟ್ಯಾಕ್ ಸಿಚುವೇಶನ್ಸ್ ಇತ್ತು. ಆದರೆ ಇವಾಗ ಈ ಸಿಚುವೇಶನ್ಸ್ ಕಂಪ್ಲೀಟಾಗಿ ಚೇಂಜ್ ಆಗ್ತಿದೆ. ಇದು ಮಿಡಲ್ ಈಸ್ಟ್ನ ಕಂಪ್ಲೀಟ್ ಸೆಕ್ಯೂರಿಟಿ ಸಿಸ್ಟಮ್, ಗ್ಲೋಬಲ್ ಆಯಿಲ್ ಮಾರ್ಕೆಟ್, ಗ್ಲೋಬಲ್ ಎಕಾನಮಿ ಮತ್ತು ಇಂಡಿಯಾಸ್ ಎನರ್ಜಿ ಸೆಕ್ಯೂರಿಟಿ ಮೇಲೂ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ. ಅಮೇರಿಕಾ ಜಾಸ್ತಿ ಅಟ್ಯಾಕ್ಸ್ ಮಾಡೋದ್ರಿಂದ ಕೆಲವು ರೀಸನ್ಸ್ ಇದೆ. ಅದೇನಂದ್ರೆ ಡಿಟರೆನ್ಸ್ ಅಂದ್ರೆ ನಿರ್ಬಂಧ. ಇರಾನ್ ಮತ್ತೆ ಅದರ ಫ್ರೆಂಡ್ಲಿ ನೇಷನ್ಸ್ಗೆ ಅಮೇರಿಕಾ ಒಂದು ಮೆಸೇಜ್ ಕೊಡ್ತಿದೆ. ಅದೇನಂದ್ರೆ ಅಮೇರಿಕಾ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಅದರ ಕಾನ್ಸಿಕ್ವೆನ್ಸಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂತ. ಅದಾದ್ಮೇಲೆ ಮಿಲಿಟರಿ ಕೆಪಬಿಲಿಟೀಸ್ನ ವೀಕ್ ಮಾಡೋದು. ಅಂದ್ರೆ ಅಮೇರಿಕಾ ಇರಾನ್ನ ಮಿಸೈಲ್ ಲಾಂಚ್ ಫೆಸಿಲಿಟೀಸ್, ಡ್ರೋನ್ ಪ್ರೊಡಕ್ಷನ್ ಫೆಸಿಲಿಟೀಸ್, ಕಮಾಂಡ್ ಸೆಂಟರ್ಸ್, ಏರ್ ಡಿಫೆನ್ಸ್ ಸಿಸ್ಟಮ್ಸ್, ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ಇವುಗಳ ಮೇಲೆಲ್ಲ ಅಟ್ಯಾಕ್ ಮಾಡ್ತಿದೆ. ಇದರಿಂದ ಇರಾನ್ಗೆ ಅಟ್ಯಾಕ್ ಮಾಡೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ಇನ್ನೊಂದು ಸ್ಟ್ರಾಂಗ್ ರೀಸನ್ ಏನಂದ್ರೆ ನ್ಯೂಕ್ಲಿಯರ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್. ಇದರಿಂದಾನೇ ಪಿಕಾಕ್ಸೆ ಮೌಂಟೇನ್ನ ಅಮೇರಿಕಾದ ಟ್ರಂಪ್ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಿರೋದು. ಈ ಪಿಕಾಕ್ಸೆ ಮೌಂಟೇನ್ ನಾರ್ಮಲ್ ಮಿಲಿಟರಿ ಬೇಸ್ ಅಲ್ಲ, ಇರಾನ್ನ ನತಾನ್ಸ್ ನ್ಯೂಕ್ಲಿಯರ್ ಸೈಟ್ ಹತ್ರ ಇರೋ ಹೈಲಿ ಸೆಕ್ಯೂರ್ ಅಂಡರ್ಗ್ರೌಂಡ್ ಟನಲ್ ಕಾಂಪ್ಲೆಕ್ಸ್. ವೆಸ್ಟರ್ನ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಪ್ರಕಾರ ಈ ಪಿಕಾಕ್ಸೆ ಮೌಂಟೇನ್ ಅಲ್ಲಿ ಇರಾನ್ ಅದರ ನೆಕ್ಸ್ಟ್ ಜನರೇಷನ್ ಸೆಂಟ್ರಿಫ್ಯೂಜ್ಗಳನ್ನು ಇನ್ಸ್ಟಾಲ್ ಮಾಡ್ತಿದೆ. ಸೆಂಟ್ರಿಫ್ಯೂಸ್ ಅಂದರೆ ಯುರೇನಿಯಂನ ಹೈ ಲೆವೆಲ್ ಪ್ಯೂರಿಫೈ ಮಾಡೋ ಮಿಷಿನ್. ಇದು ನ್ಯೂಕ್ಲಿಯರ್ ಎನರ್ಜಿ ಎನ್ರಿಚ್ಮೆಂಟ್ನ ಕೋರ್ ಟೆಕ್ನಾಲಜಿ. ಈ ನ್ಯೂಕ್ಲಿಯರ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು, ಬಟ್ ಜಾಸ್ತಿ ಯುರೇನಿಯಂ ಎನ್ರಿಚ್ ಮಾಡಿದರೆ ನ್ಯೂಕ್ಲಿಯರ್ ವೆಪನ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೋದು. ಈ ಎಲ್ಲ ರೀಸನ್ಸಿಂದ ಪಿಕಾಕ್ಸೆ ಮೌಂಟೇನ್ ತುಂಬ ಸೆನ್ಸಿಟಿವ್ ಪ್ಲೇಸ್ ಆಗುತ್ತೆ. ಅಮೇರಿಕಾ ಹತ್ರ GBU-57 ಮ್ಯಾಸಿವ್ ಆರ್ಡಿನೆನ್ಸ್ ಪೆನಿಟ್ರೇಟರ್ ಅನ್ನೋ ಬಂಕರ್ ಬರ್ಸ್ಟರ್ ಬಾಂಬ್ ಇದೆ. ಇದು ಅಂಡರ್ಗ್ರೌಂಡಲ್ಲಿರೋ ಟಾರ್ಗೆಟ್ಸ್ನ ಡೆಸ್ಟ್ರಾಯ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಆದರೆ ಪಿಕಾಕ್ಸೆ ಮೌಂಟೇನ್ ತುಂಬ ಅಂಡರ್ಗ್ರೌಂಡಲ್ಲಿರೋದ್ರಿಂದ ಒಂದೇ ಅಟ್ಯಾಕಲ್ಲಿ ಅದನ್ನು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಅಮೇರಿಕಾ ಅಕಸ್ಮಾತ್ ಏನಾದರೂ ಇಲ್ಲಿ ಅಟ್ಯಾಕ್ ಮಾಡಿದರೆ ಸೀರೀಸ್ ಆಫ್ ಅಟ್ಯಾಕ್ಸ್ನ ಮಾಡಬೇಕಾಗಿ ಬರ್ಬೋದು. ಇರಾನ್ ಡೈರೆಕ್ಟಾಗಿ USA ಮೇಲೆ ಯುದ್ಧ ಮಾಡ್ತಿಲ್ಲ, ಬಟ್ ಬಹರೇನ್, ಕುವೈತ್, ಜಾರ್ಡಾನ್ ಇಲ್ಲಿರೋ ಅಮೇರಿಕನ್ ಮಿಲಿಟರಿ ಬೇಸಸ್ ಮೇಲೆ ಅಟ್ಯಾಕ್ ಮಾಡ್ತಿದೆ. ಮತ್ತು ಪ್ರಾಕ್ಸಿ ಗ್ರೂಪ್ಸ್ನ ಯೂಸ್ ಮಾಡ್ತಿದೆ. ಅಂದರೆ ಹೆಜ್ಬುಲ್ಲಾ, ಹೌತೀಸ್, ಇರಾಕ್ನ ಮಿಲಿಷಿಯಾ ಇವನ್ನೆಲ್ಲ ಯೂಸ್ ಮಾಡ್ತಿದೆ. ಈ ಹೌತೀಸ್ ಬಂದು ಯೆಮೆನ್ನ ಪ್ರಾಕ್ಸಿ ಗ್ರೂಪ್ಸ್. ಅವರು ಸೌದಿ ಪೋರ್ಟಲ್ಲಿರೋ ಶಿಪ್ಸ್ ಮೇಲೆ ಅಟ್ಯಾಕ್ಸ್ನ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೇನೆ ಹರ್ಮೂಸ್ ಸ್ಟ್ರೈಟ್ನ ಬ್ಲಾಕ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಕಸ್ಮಾತ್ ಏನಾದರೂ ಹರ್ಮೂಸ್ ಸ್ಟ್ರೈಟ್ ಬ್ಲಾಕ್ ಆದರೆ ಸೌದಿ ಅರೇಬಿಯಾ, UAE, ಕುವೈತ್, ಕತಾರ್, ಇರಾಕ್ ಈ ಕಂಟ್ರೀಸ್ಗೆ ಕ್ರೂಡ್ ಆಯಿಲ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಏನಾದರೂ ಇಶ್ಯೂಸ್ ಆದರೆ ಫಸ್ಟ್ ಪ್ರಾಬ್ಲಮ್ ಆಗೋದೇ ಕ್ರೂಡ್ ಆಯಿಲ್ ಅಥವಾ ಆಯಿಲ್ ಪ್ರೈಸಸ್ ಮೇಲೆ. ಹಾಗೇನೆ ಹೆಜ್ಬುಲ್ಲಾ ಅನ್ನೋದು ಒಂದು ಲೆಬನಾನ್ನ ಪ್ರಾಕ್ಸಿ ಗ್ರೂಪ್. ಈ ವಾರ್ ಸಿಚುವೇಶನಲ್ಲಿ ಹೆಜ್ಬುಲ್ಲಾ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತಿದೆ. ಇಲ್ಲಿವರೆಗೂ ಹೆಜ್ಬುಲ್ಲಾ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇತ್ತು, ಬಟ್ ರೀಸೆಂಟ್ಲಿ ಲೆಬನಾನ್ ಪ್ರೆಸಿಡೆಂಟ್ ಜೋಸೆಫ್ ಔನ್ ಹೆಜ್ಬುಲ್ಲಾದ ಡಿಸ್ಆರ್ಮಮೆಂಟ್ ಅಂದರೆ ಶಸ್ತ್ರತ್ಯಾಗ, ಆಮೇಲೆ ಇಸ್ರೇಲ್ ಫೋರ್ಸಸ್ನ ವಾಪಸ್ ಕಳಿಸೋದು, ಲೆಬನಾನ್ ರೀಕನ್ಸ್ಟ್ರಕ್ಷನ್ಸ್ಗೆ ಫಿನಾನ್ಷಿಯಲ್ ಸಪೋರ್ಟ್ ಇದ್ರ ಬಗ್ಗೆ ಎಲ್ಲ ಅಮೇರಿಕಾ ಹತ್ರ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಡಿಸ್ಕಷನ್ಸ್ ಏನಾದರೂ ಸಕ್ಸಸ್ ಆದರೆ ಇರಾನ್ಗೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬೋದು. ಮಿಡಲ್ ಈಸ್ಟ್ನ ಈ ಸಿಚುವೇಶನ್ಸ್ ನೋಡ್ತಿದ್ರೆ ಫ್ಯೂಚರಲ್ಲಿ ವರ್ಲ್ಡ್ಸ್ ಎಕನಾಮಿಕ್ ಮತ್ತು ಪೊಲಿಟಿಕಲ್ ಡೈರೆಕ್ಷನ್ ಚೇಂಜ್ ಆಗ್ಬೋದು ಅಂತ ಅನಿಸ್ತಿದೆ. ನಿಮ್ಮ ಒಪಿನಿಯನ್ ಏನು? ಅಮೇರಿಕಾ ಪಿಕಾಕ್ಸೆ ಮೌಂಟೇನ್ನ ಅಟ್ಯಾಕ್ ಮಾಡುತ್ತಾ ಅಥವಾ ಡಿಪ್ಲೊಮ್ಯಾಟಿಕ್ ಟಾಕ್ಸಿಂದ ಈ ಇಶ್ಯೂನ ಸಾಲ್ವ್ ಮಾಡ್ಕೊಳ್ಳುತ್ತಾ? ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ದಿವಿಜ್ ಕೌಂಡಿನ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.